ನಮ್ಮ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾನೀಗ ಫಸ್ಟು ಬಾರ್ಕೋರಿಗೆ ಸ್ವಲ್ಪ ಹಣಕಾಯಿ ತಗೊಂಬಿತ್ತು, ಆಮೇಲೆ ಕಟ್ಟಿಂಗ್ ಹೋಗ್ತಿತ್ತು. ಕಟ್ಟಿಂಗ್ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಿತ್ತು, ಆಮೇಲೆ ಶೋರೂಮಿಗೆ ಹೋಗ್ತಿತ್ತು ಗಾಡಿ ಕೊಡೋಕ್ಕೆ. ಸುಮಾರೆಲ್ಲ ಕೆಲಸ ಇತ್ತು ಮಾರೆ. ಇವತ್ತು ನೀವು ಸಹ ನನ್ನ ಜೊತೆಯಲ್ಲಿ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಹೊತ್ತಾಯ್ತು ಮಾರೆ 9,203 ನೋಡಿ ಸ್ನೇಹಿತರೆ. 10,000 ಕಿಲೋಮೀಟ್ರ್ ಓಡ್ಲ ಮಾರ. 5 ವರ್ಷ ಆಯ್ತು, 5 ವರ್ಷ ಆಯ್ತು ಮಾರ. ನಾಡ್ದು ಆಗಸ್ಟಿಗೆ 10,000 ಓಡಲಿಲ್ಲ ಮಾರ. ನಾನು ಎಂತ ಗೊತ್ತಾ, ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡೋದಲ್ಲ, ಸ್ವಲ್ಪ ಇಲ್ಲೇ ಹತ್ತೈತೆ ತಿರುಗಕ್ಕೆ ಮಾತ್ರ ಯೂಸ್ ಮಾಡೋದು ಬೈಕ್. ಅದಕ್ಕೋಸ್ಕರ ಹೆಚ್ಚು ಓಡಲಿಲ್ಲ. ಎನಿವೇಸ್ ಆಲ್ ರೈಟ್, ಮುಂದಕ್ಕೆ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ನಂದು ಹೆಲ್ಮೆಟ್ ಕಾಣಿ ಮಾರ, ಧೂಳು ಹಿಡ್ಕೊಂಡಿತ್ತು ಮಾರ. ಹೊಸ ಹೆಲ್ಮೆಟ್ ತಗೊಳೋದು, ಸ್ಟೀಲ್ ಬರ್ಡ್ ಇದು. ಅಂತಕಂದ್ರೆ ವೇಗ ಹೆಲ್ಮೆಟ ಯೂಸ್ ಮಾಡ್ತಿದ್ದೆ ಮೊದಲು. ಆಮೇಲೆ ಕೆಲವರೆಲ್ಲ ಹೇಳ್ತಿದ್ರು ಮಾರ, ಅದು ಒಳ್ಳೆ ಗಟ್ಟಿಲ್ಲ ಮಾರ, ಒಳ್ಳೆದಲ್ಲ ಅಂತ. ಅದಕ್ಕೆ ಈ ಹೆಲ್ಮೆಟ್ ತಗೊಂಡು ಸ್ನೇಹಿತರೆ. ಆಮೇಲೆ ನಾನು ಬ್ರಹ್ಮಾವರದಲ್ಲಿ ಬಂದು ಕಟ್ಟಿಂಗ್ ಶಾಪಲ್ಲಿ ಕೂತ್ಕೊಂಡೆ ಮಾರೆ. ಆಮೇಲೆ ಕಟ್ಟಿಂಗ್ ಮಾಡ್ತಾಯಿದ್ರು, ಕಟ್ಟಿಂಗ್ ಎಲ್ಲ ಆಯ್ತು. ಆಮೇಲಿಗೆ ಹೆಡ್ ಮಸಾಜ್ ಮಾಡ್ತಾಯಿದ್ರು ಕಾಣಿ ಮಾರೆ. ಒಂದು ವೈಬ್ರೇಷನ್ ಆಗುವಂಥ ಮಿಷನ್ ಇಟ್ಕೊಂಡು ಹೆಡ್ ಮಸಾಜ್ ಮಾಡ್ತಾಯಿದ್ರು. ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ಮಂಡಿ ಯಾವ ಥರ ಕಾಣಿಸ್ತಾ ಇದ್ದೆ ನೋಡಿ ಸ್ನೇಹಿತರೆ. ನನ್ನ ಮಂಡಿ ಒಳ್ಳೆ ಸಣ್ಣದಾಯ್ತು ಮಾರೆ, ಅವಟಿಕೆ ಕಣಂಗಾಯ್ತು ಸ್ನೇಹಿತರೆ. ನೋಡಿ, ನಾನು ಕಟ್ಟಿಂಗ್ ಬಂದೆ ನೋಡಿ. ಕಟ್ಟಿಂಗ್ ಮಾಡ್ಕೊಂಡು ಈಗ ಮನೆಗೆ ಬಂದೆ. ಈಗ ನೆಕ್ಸ್ಟ್ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಸ್ನೇಹಿತರೆ. ಅಮ್ಮ, ನೀವು ಬರ್ತೀರಾ ದೇವಸ್ಥಾನಕ್ಕೆ? ನೋಡಿ ಸ್ನೇಹಿತರೆ, ಅಮ್ಮ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಅಮ್ಮ ನನಗೆ ಚಹಾ ಬಂದರು ನೋಡಿ. ಚಹಾ ಕುಡ್ಕೊಂಡು ನಾನು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಸ್ನೇಹಿತರೆ. ನಾನು ಚಹಾ ಕುಡ್ದು ಹೇಳ್ತೇನೆ ಯಾವ ಥರ ಇದೆ ಟೇಸ್ಟ್ ಅಂತ. ಕೈ ಚಿಪ್ಪಳಕಾಯಿ ಕಣ ಅಮ್ಮ ಮಾಡದ್ ಬರ ಚಹಾ. ನೀ ಚಹಾ ಮಾಡೋದು ನೀನೇ ಹೊಗಳುದಲ್ಲ, ಇನ್ನೊಬ್ರು ಹೊಗಳಬೇಕು. ಸ್ನೇಹಿತರೆ, ಆಮೇಲೆ ನಾನು ಕುಂಬ್ರಗೋಡು ಮಹಾಗಣಪತಿ ದೇವಸ್ಥಾನಕ್ಕೆ ಬಂದೆ ಮಾರೆ. ಇಲ್ಲಿ ಬಂದು ಹಣ್ಕಾಯಿ ಎಲ್ಲ ಮಾಡೋಕ್ಕಿದ್ದಿತ್ತು. ಹಣ್ಕಾಯಿ ಎಲ್ಲ ತಗೊಬಂದು ಇಲ್ಲಿ ಕೊಟ್ಟೆ ಒಳಗೆ. ಆಮೇಲೆ ಭಟ್ರೆ ಎಲ್ಲ ಹಣ್ಕಾಯಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಕೊಟ್ಟರು. ಆಮೇಲೆ ಸೀದಾ ನಾನು ಅಲ್ಲಿ ದೇವಸ್ಥಾನದ ಹತ್ರ ಕೂತ್ಕೊಂಡೆ ಮಾರೆ ಒಂದು 10 ನಿಮಿಷ. ದೇವಸ್ಥಾನದ ಎದುರೇ ಒಂದು ಹೊಳೆ ಇದೆ ಮಾರ. ನೋಡಿ, ಬೋಟಲ್ಲ ಇದೆಲ್ಲ ಇತ್ತು ಕಣಿ, ದೋಣಿ ಇತ್ತು. ಮತ್ತು ನೋಡಿ ಎಲ್ಲ ಮರ ಗಿಡಗಳು, ಪ್ರಕೃತಿ ಸೌಂದರ್ಯ ಹೆಂಗಿತ್ತೆ ನೋಡಿ. ಒಳ್ಳೆ ಗಾಳಿ ಬೀಸುತ್ತೆ. ಅಲ್ಲಿ ಒಂದು ಇದಿದೆ ರಿವರ್ ವಾಕ್ ಅಂತ. ಒಂದು ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಎಲ್ಲ ಕೂತ್ಕೊಂಬಲ್ಲ, ಸೀಟ್ ಎಲ್ಲ ಇತ್ತು. ನಾನು ಇದ್ರದ್ದು ಒಂದು ವೀಡಿಯೋ ಮಾಡಿದೆ, ನೋಡಿ ಬೇಕಾದ್ರೆ ನನ್ನ ಚಾನಲಲ್ಲಿ ಇದೆ. ಆಮೇಲೆ ಅಲ್ಲಿಂದ ಸೀದಾ ಡೈರೆಕ್ಟ್ ಮನೆಗೆ ಬಂದೆ ಮಾರೆ. ನೋಡಿ, ನಮ್ಮ ಬ್ರಹ್ಮಾವರದಿಂದ ಬಾರ್ಕೂರು ರೋಡು. ದೇವಸ್ಥಾನಕ್ಕೆ ಹೋಗಿ ಹಣ್ಕಾಯಿ ಬಂದೆ ನೋಡಿ ಸ್ನೇಹಿತರೆ. ಈಗ ಸ್ನೇಹಿತರೆ, ಪಂಚಕಜ್ಜಿಯನ್ನು ಅನ್ಬಾಕ್ಸಿಂಗ್ ಮಾಡೋಣ. ಓಪನ್ ಕೊಟ್ಟಿ ಎಲ್ಲ ಹೊರಕೆ ತಿಂದ್ರಂಗೆ ಭಯಂಕರ ಹುಷಾರಿದ್ಯಲ್ಲ. ಕೊಟ್ಟಿ ತಿಂದ್ರಂಗೆ ಹುಷಾರಿದ್ದೆ. ಒಂದು ಓಟು ಹಸಂಗೆ ಇದ್ದೆ ಮಾರೆ. ಆಮೇಲೆ ನಾನು ಅಂಬಾಗಿಲು ಸುಜುಕಿ ಶೋರೂಮಿಗೆ ಬಂದೆ ನನ್ನ ಬೈಕ್ ಸರ್ವೀಸಿಗೋಸ್ಕರ. ಆಮೇಲೆ ಅವ್ರ ಹತ್ರ ಹೇಳಿದೆ ಜನರಲ್ ಸರ್ವೀಸು ಮತ್ತು ಆಯಿಲ್ ಚೇಂಜು ಮತ್ತು ಚೈನೆಲ್ಲ ಕ್ಲೀನ್ ಮಾಡಿ ಕೊಡೋಕ್ಕೆ.
ಅವರೆಲ್ಲ ಅದಲ್ಲಿ ಇಷ್ಟೆಲ್ಲ ಬರ್ಕೊಂಡ್ರೆ ಮಾರ. ಆಮೇಲೆ ಅಲ್ಲೇ ಶೋರೂಮ್ ಎದ್ರೆ ಬಾಬಣ್ಣ ಅಂದಳಿ ಒಂದು ಹೋಟ್ಲಿತ್ತು ಮಾರ, ಒಳ್ಳೆ ಮೀನು ಊಟ ಮಾಡ್ತಾರೆ ಮಾರ. ನಾನು ಹೋದೆ ಮಾರ, ಒಳ್ಳೆ ಊಟ ಇದ್ದಿತ್ತು ಮಾರ. ಸಾರಲ್ಲ ಎಂತ ಟೇಸ್ಟ್ ಮಾರ, ಸೂಪರ್ ಅನ್ಸಿತ್ತು ಮಾರ ನನಗೆ. ನೀವು ಒಂದ್ಸಲ ಬಂದು ಟೇಸ್ಟ್ ಮಾಡಿ ಮಾರ, ಒಳ್ಳೆ ಆಯ್ತು ಮಾರ ಊಟ. ಆಮೇಲೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡೋಕೆ ಆಚೆಗೆ ಹೋದೆ ಮಾರ, ರೋಡೆಲ್ಲ ಕ್ರಾಸ್ ಮಾಡ್ಕೊಂಡು. ಎಂತಕ್ಕಂದ್ರೆ ನನ್ನ ಇವತ್ತು ಕರ್ಕೊಂಡೋಗ್ಬಾರ ಯಾರಿಲ್ಲ ಮಾರ ಮನೆಗೆ, ನಾನು ಬಸ್ಸಲ್ಲೇ ಹೋಯ್ಕೆ ಮಾರ. ಪ್ರತಿ ಸಲ ಯಾರು ಬರ್ತಿದ್ರೆ ಮಾರ ನನ್ನ ಮನೆ ಕರ್ಕೊ, ಈ ಸಲ ಯಾರೂ ಇಲ್ಲ ಮಾರ. ನಾನು ಬಸ್ಸಿಗೆ ಕಾಯ್ತು ನಿತ್ಯ ಮಾರ. ಬಸ್ ಹತ್ತಿದ್ರೆ ಸುಮಾರು ವರ್ಷ ಆಯ್ತು ಮಾರ. ಜಾಣೆ ಮಾರ, ಬಸ್ಸಲ್ಲಿ ಒಂಥರ ವೈಬೇ ಬೇರೆ ಮಾರ, ಒಳ್ಳೆ ಖುಷಿ ಆಯ್ತು ಮಾರ ಬಸ್ ಹಂಗೆ ಪಾಪಗೆ. ನಾನೀಗ ಬಸ್ ಒಳಗೆ ಕೂತ್ಕೊಂಡಿದ್ದೆ ಮಾರ, ಗಾಡಿ ಶೋರೂಮಲ್ಲಿ ಕೊಟ್ಟು ಈಗ ಬಸ್ ಒಳಗೆ ಕೂತ್ಕೊಂಡಿದ್ದೆ. ಜಂಪ್ ಆತ್ ಮಾರ, ಜಂಪ್. ಬಸ್ಸಲ್ಲಿ ಒಬ್ರು ನನ್ನ ಪಕ್ಕದಲ್ಲಿ ಇದ್ದ ಹುಡುಗನ ಹತ್ರ ಒಂದು ಫಾರ್ಮುಲಾ ಎಲ್ಲ ಕೇಂತಿದ್ರು ಮಾರ, ಸೈನ್ಸ್ ಇದು. ಟೈರ್ ಕಾಣ ಟೈರ್. ಆಮೇಲೆ ಸೀದಾ ಬ್ರಹ್ಮವರದಲ್ಲಿ ಇಳ್ಕೊಂಡೆ. ಬ್ರಹ್ಮವರ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಮಾರ, ಜನರೆಲ್ಲ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಕೆಲವರೆಲ್ಲ ಬಸ್ಸೆಲ್ಲ ಹತ್ತದೇ ಇದ್ರು, ಎಲ್ಲ ಶಾಲೆ ಮಕ್ಕಳ ಜಾಸ್ತಿ ಇದ್ರು ಮಾರ. ಆಮೇಲೆ ನಾನು 2 ಗಂಟೆ ಕೂತ್ಕೊಂಡೆ ಮಾರ, ಬಸ್ಸು 2:15 ಬಂದದ್ದು ಮಾರ. 5 ರೂಪಾಯಿ ಪಾರ್ಲೇಜ್ ಬಿಸ್ಕೆಟ್ ಹಾಕೋ ಮಾರ. ಕಾಣಿ ನಾ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ. ನಾಯಿಗೆ ನಾನು ಬಿಸ್ಕೆಟ್ ಹಾಕ್ದೆ ಕಾಣಿ. ನೋಡಿ ಸ್ನೇಹಿತರೆ, ಇವ್ರ ಅಂಗಡಿ ತಗೊಂಡದ್ ಮಾರ. ಇವ್ರ ಅಂಗಡಿ ಎಂತ ಬೇಕಾದ್ರೆ ಸಿಕ್ಕಿದ್ ಬನ್ನಿ ಮಾರೆ. ಚಾವಡಿ ಸಕ್ಕರೆ ಎಲ್ಲ ಹಾಂ ಹಾಂ, ನೀ ಹೀರೋ ಮಾರ, ಮಾರ. ಗಾಡಿ ಶೋರೂಮ್ ಹಂಗೆ ಇಟ್ಟೆಲ್ಲ ಬಂದೆ ಮಾರ, ಸುಸ್ತಾಯ್ತು ಮಾರ. ಇವ್ರ ಅಂಗಡಿ ಎಲ್ಲ ಜ್ಯೂಸ್ ಕೊಡ್ತಾರೆ. ಇವ್ರ ಅಂಗಡಿ ಜ್ಯೂಸ್ ಬೇಕಾರೆ ಇವ್ರ ಅಂಗಡಿ ಬನ್ನಿ. ಹೇರ್ ಅಡ್ ಹೆಂಗೆ ಸಿಕ್ಕತ್ತಿ ಗಣಿ, ಹೇರ್ ಅಡಿ ಇಲ್ಲೇ ಐತೆ ಅವ್ರ ಅಂಗಡಿ. ಇವನು ಆಚೆಗಂತ ಈಗ ನಡ್ಕ ಬರ್ತಿದ್ದೆ ಕಣೆ, ಸುಸ್ತಾಯ್ತು ಮಾರ. ಇದೇ ರಸ್ತೆ ಹೋಗ್ಬೋದು ನಾನು ದಿನ, ಯಾವತ್ತು ನಡ್ಕೊ ಬಂದಿಲ್ಲ ಮಾರ. ಇವತ್ತು ನಡೆದ್ರೆ ಸಾಕಾತಿತ್ತು ಕಣೆ. ನಾನು ತಮ್ಮನ ಬೈಕ್ ತಗೋ ಹಾತಿದ್ದೆ ಮಾರಿಗೆ ತಿರುಗು. ಸಾಯಂಕಾಲ ಹಪ್ಪತ್ತಿ ನಂಗೆ ಒಂಚೂರು ಹೊಸವತ್ತು ಮಾರೆ ಅಂತ ತಿನ್ಕ. ನನ್ನ ಬೈಕ್ ಹೆಂಗೂ ಸರ್ವಿಸ್ ಸೆಂಟ್ರಲ್ಲಿ ಇತ್ತು. ಅವ ಅವನ ಹತ್ರ ಹೇಳಬೇಡ, ಅವ ಬಪ್ಪಕ್ಕಿಂತ ಮುಂಚೆ ನಾನು ಹೋಯ್ ಬರ್ಕ್ ಮಾರ. ಅವ ಕೆಲ್ಸಕ್ಕೆ ಹೋಯ್ದ ಮಾರ. ಅಮ್ಮ ಹೇಳಿ ಕೊಡ್ತೀರಾ? ಅವ ಬಂದ್ರು ಕೂಡ ಹೇಳಿ ಕೊಡ್ತಾ ಇಲ್ಲ ನೀನು. ನೀನು ಅಂತ ಹೇಳುದಿಲ್ಲ, ಅವಂಗ ಜೊಂಬತ್ತ ಬಿಸಿ ಆಗ್ಬತ್ತ ಆಯ ಇಟ್ಟದ್ದು. ಸ್ನೇಹಿತರ, ಅಮ್ಮ ಎಂತ ಗೊತ್ತಾ, ಅವ ಬಂದ್ರು ಕಡೆ ಹೇಳಿ ಕೊಡ್ತಾರ ಅವನ ಹತ್ರ. ಅವ ಬೈಕ್ ತಕಲ್ಲ ಹೋಯ್ದ ನಿಂದ ಗೊತ್ತರಾಗಿ ನಾನ್ ಹೇಳಿ ಕೊಡ್ಬೋದು ನಂಗೆ ಅಂತ. ಸ್ನೇಹಿತರೆ, ಆಮೇಲೆ ನಾನು ಸೀದಾ ಬಾರ್ಕೂರಿಗೆ ಹೋದೆ ಮಾರೆ. ಬಾರ್ಕೂರಿಗೆ ಹೋಗಿ ಸ್ವಲ್ಪ ತಿಂಡಿ ಎಲ್ಲ ತಿಂದೆ. ಆಮೇಲೆ ಪುನಃ ಅಲ್ಲಿಂದ ಸೀದಾ ಡೈರೆಕ್ಟ್ ಮನೆಗೆ ಬಂದು ಮಲ್ಕೊಂಡೆ ಮಾರೆ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.